ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಸ್ವಲ್ಪ ಸೂಟ್ಸ್ ಕಲೆಕ್ಷನ್ಸ್ ಇತ್ತು. ನಾನು ಸೂಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೆ ನನ್ನ ಗ್ರ್ಯಾಜುಯೇಷನಿಂದ. ಅದಕ್ಕೆ ಮುಂಚೆನೇ ನಾನು ಸೂಟ್ಸ್ ಎಲ್ಲ ನಾನು ಯೂಸ್ ಮಾಡ್ತಾ ಇದ್ದಿಲ್ಲ. ಸೊ ಫಸ್ಟ್ ನಾನು ಸೂಟ್ ಹಾಕಿದ್ದೆ ನಾನು ಗ್ರ್ಯಾಜುಯೇಷನ್ ಟೈಮಲ್ಲಿ. ಅದಕ್ಕೋಸ್ಕರ ಎಷ್ಟೋ ಖರ್ಚು ಮಾಡಿ ಹಿಂಗೆ ಬೇಕು ಹಂಗೆ ಬೇಕು ಹಾಸ್ಟೆಲ್ ಬೇಕು ಫಸ್ಟ್ ನನಗೆ ನಾನು ಸೂಟು ನಾನು ವೇರ್ ಮಾಡಿದ್ದೆ ನನ್ನ ಗ್ರ್ಯಾಜುಯೇಷನ್ ಟೈಮಲ್ಲಿ. ಅದಕ್ಕೆ ಮುಂಚೆ ಸೂಟ್ಸ್ ಎಲ್ಲ ನೋಡಿದ್ದೆ, ಅದು ಕಾಸ್ಟ್ಲಿ ಅದು ಇದೆ ಅಂತ. ಸೊ ಆದರೂ ನಾನು ಗ್ರ್ಯಾಜುಯೇಷನ್ ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಖರ್ಚು ಮಾಡಿ ನಾನು ನಾನು ಸೂಟ್ ತೊಗೊಂಡಿದ್ದೆ ನಾನು ಗ್ರ್ಯಾಜುಯೇಷನ್ ಟೈಮಲ್ಲಿ. ಅದು ಕೂಡ ಬ್ಲ್ಯಾಕ್. ನೀವು ನೋಡಿರ್ತಾರಲ್ಲ, ಗ್ರ್ಯಾಜುಯೇಷನ್ ಟೈಮಲ್ಲಿ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೂಟ್ಸಲ್ಲಿ ಇರ್ತಾರೆ. ಸೊ ನಾನು ಅದನ್ನೇ ತೊಗೊಂಡಿದ್ದು. ಸೊ ನಾನು ತೋರಿಸ್ತೀನಿ ಅಲ್ಲಿಂದ ನನ್ನ ಸೂಟ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು, ಅದಾದಮೇಲೆ ಆ ಥರ ಕಲೆಕ್ಷನ್ ತೊಗೊಂಡೆ. ಇಲ್ಲಿವರೆಗೂ ಇನ್ನೂ ಎಲ್ಲ ಸೂಟ್ಸ್ ನನ್ನ ಹತ್ರ ಇದೆ, ಇನ್ನೂ ನಾನು ಅವಾಗ ವೇರ್ ಮಾಡ್ಬೋದು. ಅದೇ ಗ್ರ್ಯಾಜುಯೇಷನ್ದು ಅದಾದಮೇಲೆ ಏನದು ಅದು ಯಾರಿಗೋ ಕೊಟ್ಟಿದ್ಯಾ ಅನ್ಕೋತೀನಿ, ಮನುಗೂ ಯಾರಿಗೋ ಕೊಟ್ಟಿದ್ಯಾ ಗ್ರ್ಯಾಜುಯೇಷನ್ ನೋಡೋಣ. ಇತ್ತು ಮನುಗ್ ಕೊಟ್ಟಿದ್ಯಾ? ಇಲ್ಲೇ ಐತೆ. ಆಯ್ತಾ? ಸೊ ಕೆಲವೊಂದು ವೇರ್ ಮಾಡ್ಬೋದು ನಾನು, ಕೆಲವೊಂದು ಆಗಲ್ಲ. ಯಾಕಂದರೆ ಗ್ರ್ಯಾಜುಯೇಷನ್ ಟೈಮ್ಗೆ ಈಗ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 9 to 10 years ಆಗಿದೆ. ಸೊ 10 years ಡಿಫ್ರೆನ್ಸಲ್ಲಿ ನಾನು ಕೆಲವೊಂದು ಮಾತ್ರ ವೇರ್ ಮಾಡೋಕ್ಕಾಗುತ್ತೆ, ಕೆಲವೊಂದು ಆಗಲ್ಲ. ಆದರೂ ನಾನು ಅದನ್ನು ಇಟ್ಕೊಂಡಿದ್ದೀನಿ, ನಂದು ಸೂಟ್ಸ್ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ತೋರಿಸ್ತೀನಿ. ಫಸ್ಟ್ ನಾನು ನಿಮ್ಗೆ ತೋರಿಸೋದೇ ನನ್ನ ಗ್ರ್ಯಾಜುಯೇಷನ್ ಫಸ್ಟ್ ಸೂಟ್ಸ್ ನಾನು ಯಾವ ಥರ ಹೊಲಿಸಿದೆ ಅಂತ, ಅದು ಯಾವ ಸ್ಟೈಲ್ ಅಂತ ತೋರಿಸ್ತೀನಿ ನೋಡಿ. ನಿಮಗೆ ಬ್ಲೇಸರ್ ತೋರಿಸ್ರೆ ಸಾಕು ಅನ್ಕೊತೀನಿ, ಯಾಕಂದರೆ ಪ್ಯಾಂಟೆಲ್ಲ ಇವಾಗ ಹಿಂಗೂ ಆಗಲ್ಲ. ಸೊ ಅದಕ್ಕೆ ನಾನು ಬ್ಲೇಸರ್ ಮಾತ್ರ ತೋರಿಸ್ತೀನಿ ನೋಡಿ. ಇದು ಟಕ್ಸಿಡೋ ಸ್ಟೈಲ್. ಇದು ಇಲ್ಲೆಲ್ಲ ಒಂಥರ ಡಾರ್ಕು ಗ್ಲಾಸಿ ಲುಕ್ಕಲ್ಲಿ ಬರುತ್ತೆ. ಕಾಲರ್ಸು ಪಾಕೆಟ್ಸು ಅಷ್ಟೇ ಗ್ಲಾಸಿ ಲುಕ್ಕಲ್ಲಿ ಬರುತ್ತೆ. ಮತ್ತು ಇದು ನಾರ್ಮಲ್ಲು. ಈ ಮೆಟೀರಿಯಲ್ ಇನ್ನೂ ಚೆನ್ನಾಗಿತ್ತು ನನಗೆ ಅವಾಗ ನಾನು ತೊಗೋಬೇಕಾದ್ರೆ. ಸೊ ಒಳಗಡೆ ಈ ಥರ ಇದೆ ಅವ್ರದ್ದು ನೋಡಿ, ಅವ್ರದ್ದು ಹೊಲ್ದಿರೋದು. ಇದು ಹೊಲ್ಸಿರೋದು ಆ್ಯಕ್ಚುಲಿ ನಾನು ಯಾವುದೋ ಬೇಫೋರ್ಡ್ ಅಂತ ಹೇಳ್ಬಿಟ್ಟು ಹೊಲ್ಸಿರೋದು. ಸೊ ಇದು ಹೊಲಿಸಿದಾಗ ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಕರೆಕ್ಟಾಗಿ ಫಿಟ್ಟಿಂಗ್ ನನ್ನ ಬಾಡಿ ಸೂಟ್ ಆಗೋ ಥರ ಕ್ಲೀನಾಗಿ ಫಿಟ್ ಮಾಡಿದ್ರು. ಆಮೇಲಿಂದ ಅಷ್ಟು ಯೂಸ್ ಮಾಡಿಲ್ಲ, ಯಾವಾಗೂ 1-2 ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಒಂದ್ಸತಿ ಸುಮ್ಮನೆ ಟ್ರೈ ಮಾಡೋಣ. ಇಲ್ಲ, ಆಗಲ್ಲ. ಇದು ನನಗೆ ಆಗಲ್ಲ ಅನ್ಕೋತೀನಿ. ನಿಮ್ಗೆ ನೋಡೋಣ ಗೊತ್ತಾಗುತ್ತೆ ಇದು ಇವಾಗ ನನ್ನ ಸೈಜ್ ಅಲ್ಲ ಅಂತ. ಅವಾಗ ನಾನು ಸ್ಮಾಲು ML ಇದ್ದೆ, ಇವಾಗ ನಾನು ಎಲ್ಗಾಗ್ಬಿಟ್ಟಿದ್ದೀನಿ. ಸೊ ಇದು ನನ್ನ ಫಸ್ಟ್ ಸೂಟು ನೋಡಿ, ಚೆನ್ನಾಗಿದೆ ಟಕ್ಸಿಡೋ. ಆದ್ರೆ ಇವಾಗ ಇದು ಟ್ರೆಂಡ್ ಹೋಗ್ಬಿಟ್ಟಿದೆ. ಆದ್ರೆ ಈಗ ಡಿಫ್ರೆಂಟ್ ಆಗಿ ಬಂದಿದೆ ಟಕ್ಸಿಡೋಸ್. ಇದು ಆಗಿದ್ದು ಟಕ್ಸಿಡೋ ಸ್ಟೈಲ್. ಸೊ ಇದು ಓಕೆ, ಬ್ಯಾಕ್ ಟು ಇವಾಗ ಅಂದ್ರೆ ಅದು ಇವಾಗ ತುಂಬಾ ಜನ ಯೂಸ್ ಮಾಡ್ಬಿಟ್ಟವ್ರೆ ಆ ತರದ್ದು. ಅದೇ ಅವ್ರಿಗೆ ಇವಾಗ ಅದು ಡಿಫ್ರೆಂಟ್. ನನಗೆ ಅದು ತುಂಬಾ ರಿಚ್ ಅಂತ ಇತ್ತು, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಆಗ್ತಿದ್ದು. ಅದು ಬೇರೆ ಯಾವ್ದು ಹಾಕೋದಂತ ಗೊತ್ತಿದ್ದಿಲ್ಲ. ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಇಂಥದ್ದು ತಗೋ ಅಂತ, ಯಾಕಂದ್ರೆ ಅವನು ಅಂತಲೇ ತಗೊಂಡ. ಸೊ ಅದು ನಂಗೆ ಗ್ರಾಜುಯೇಷನ್ ಚೆನ್ನಾಗಿತ್ತು. ಆ ಟೈಮ್ ಅಲ್ಲಿ ಇವಾಗೆಲ್ಲ ಏನೇನೋ ಸೂಟ್ಸ್ ಬಂದ್ಬಿಟ್ಟೈತೆ. ಇವಾಗ ಏನೇನೋ ಡಿಸೈನ್ಸ್ ಬಂದಿದೆ. ನೆಕ್ಸ್ಟ್ ಇವಾಗ ಇದು ಅವಾಗ ಗ್ರಾಜುಯೇಷನ್ ತಗೊಂಡಿದ್ದಂತ ಇದು ತೋರಿಸ್ತೀನಿ. ನೆಕ್ಸ್ಟ್ ಆರ್ಡರ್ ಅಂತ ಏನೂ ಇಲ್ಲ, ಯಾವುದಂದ್ರೂ ಒಂದು ಎತ್ತಿ ತೋರಿಸ್ತೀನಿ. ಇದು ಕೂಡ ಚೆನ್ನಾಗಿದೆ, ಕಲರು ತುಂಬ ಇಷ್ಟ ಆಯಿತು ನನಗೆ. ಇದನ್ನು ಎಷ್ಟು ಒಂದು 2 ಇಲ್ಲ 3 ಟೈಮ್ಸ್ ಏನೋ ವೇರ್ ಮಾಡಿದ್ದೀನಿ. ಇದು ಇವಾಗಲೂ ಆಗುತ್ತೆ ನನಗೆ ಹಾಕೊಳೋದಕ್ಕೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಸ್, ಅವನಿಗೆ ಅಷ್ಟು ಚೆನ್ನಾಗಿದೆ. ಇದು ಬ್ರೌನು ಸಖತ್ತಾಗಿದೆ ಹಾಕೊಂಡ್ರೆ. ಇದು ಆಕ್ಚುಲಿ ನನಗೆ ವಿತ್ ಸೆಟ್ ಜೊತೆ ಬಂತು. ಇಲ್ಲಿದೆ, ಒಳಗಡೆ ಪ್ಯಾಂಟ್ ಇದೆ. ಪ್ಯಾಂಟ್ ಆ್ಯಕ್ಚುಲಿ ನಾನು ಸ್ವಲ್ಪ ಆಲ್ಟ್ರ್ ಮಾಡಿಸ್ಕೊಂಡೆ, ತೊಗೋಬೇಕಾದ್ರೆ ಸ್ವಲ್ಪ ನನಗೆ ಸೈಜ್ ಅಷ್ಟು ಮ್ಯಾಚ್ ಆಗಲಿಲ್ಲ. ಕೋಟ್ ಮ್ಯಾಚ್ ಆಯಿತು ನನಗೆ, ಇದು ಮ್ಯಾಚ್ ಆಗಲಿಲ್ಲ. ಸೊ ಅದಕ್ಕೆ ನಾನು ಅಲ್ಲೇ ಆಲ್ಟ್ರ್ ಮಾಡಿಸ್ಕೊಂಡೆ ನೋಡಿ. ಸೇಮ್ ಕಲರ್. ಇದು ನೀವು ಪಾರ್ಟಿಗೂ ಯೂಸ್ ಮಾಡ್ಬೋದು, ಯಾವ್ದಾದ್ರು ಪಾರ್ಟಿಗೆ ಹೋಗ್ತೀರ ಅಂದರೆ ಒಂದೇ ಇದರಲ್ಲಿ ಇರುತ್ತೆ, ಚೆನ್ನಾಗಿರುತ್ತೆ ಫುಲ್ಲಿ. ಮತ್ತು ಶರ್ಟ್ ಅಷ್ಟೇ, ಇದಕ್ಕೆ ಶರ್ಟ್ ಬ್ಲ್ಯಾಕ್ ನೀವು ವೇರ್ ಮಾಡ್ಬೋದು, ಇಲ್ಲ ಬ್ಲ್ಯಾಕ್ ಟೀ ಶರ್ಟ್ ವೇರ್ ಮಾಡ್ಬೋದು. ಗಾಳಿ ಬರ್ತೈತೆ, ಇವತ್ತು ಮಳೆ ಬರಂಗೈತೆ. ಇದಕ್ಕೆ ನೀವು ಬ್ಲ್ಯಾಕ್ ಶರ್ಟ್ ಯೂಸ್ ಮಾಡ್ಬೋದು, ಸ್ವಲ್ಪ ಮೇಲೆ ತೆಗಿ. ಬ್ಲ್ಯಾಕ್ ಶರ್ಟ್ ಯೂಸ್ ಮಾಡ್ಬೋದು. ಆದರೆ ಈಗಿರೋ ಟ್ರೆಂಡ್ ಪ್ರಕಾರ ನೋಡ್ರೆ ನೀವು ಬ್ಲ್ಯಾಕ್ ಟೀ ಶರ್ಟ್ ಯೂಸ್ ಮಾಡ್ಬೋದು. ಹಾಫ್ ಟೀ ಶರ್ಟ್ ಆದ್ರೂ ಯೂಸ್ ಮಾಡ್ಬೋದು, ಫುಲ್ ಟೀ ಶರ್ಟ್ ಆದ್ರೂ ಯೂಸ್ ಮಾಡ್ಬೋದು. ಪ್ಲಸ್ ಇದಕ್ಕೆ ಇಲ್ಲಿ ಕಾಲರ್ಗೆ ನೆಕ್ ಗಂಟ ಒಂದು ಟೀ ಶರ್ಟ್ ಬರುತ್ತೆ, ಅಂಥದ್ದು ಯೂಸ್ ಮಾಡ್ಬೋದು. ಸೊ ಅದು ಚೆನ್ನಾಗಿರುತ್ತೆ. ಇದಕ್ಕೆ ಆಲ್ರೆಡಿ ಇದೆಲ್ಲ ಟ್ರೈ ಮಾಡಿದ್ದೀನಿ ನಾನು. ಇದು ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟು ಇದು, ಯಾಕಂದರೆ ಈ ಡಿಸೈನ್ ತುಂಬ ಇಷ್ಟ ಆಯಿತು ನನಗೆ. ಇದು ಬೇಕೇ ಬೇಕು ಅಂತ ಅವ್ರ ಹತ್ರ ಹೇಳಿ ಮಾಡಿಸ್ಕೊಂಡೆ. ಇಂಥದ್ದು ಪಾಸಿಬಲ್ ಇರುತ್ತೋ ಇಲ್ಲೋ ಅಂತಲೂ ಗೊತ್ತಿಲ್ಲ, ಆದರೂ ಇಂಥದ್ದು ತೊಗೊಂಡೆ. ಇದ್ರಲ್ಲಿ ನನಗೆ ಮೇನ್ ಇಷ್ಟ ಆಗಿದ್ದು ಕ್ವಾಲಿಟಿ ವಿತ್ ಡಿಸೈನು. ಇವಾಗ ನೀವು ಸರ್ಪ್ರೈಸಿಂದ ಕಾಯ್ತಿದ್ದೀರೇನೋ ಗೊತ್ತಿಲ್ಲ, ಯಾಕಂದರೆ ಅದಕ್ಕೆ ನಾನು ತೋರಿಸ್ತಲ್ಲ. ಇದೆಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ತೋರಿಸ್ತೀನಿ.
ಚೆನ್ನಾಗಿದೆಲ್ಲ ವಿತ್ ಬೀಟ್ಸ್ ಎಲ್ಲ. ಇದು ವಿಡಿಯೋದಲ್ಲಿ ಏನೋ ಒಂಥರ ಕಾಣಿಸ್ತೈತೆ, ಅಂದ್ರೆ ಲೈಟ್ ಆಗಿ ಕಾಣಿಸ್ತೈತೆ ಕೋಟ್ ಎಲ್ಲ. ಜಿಗ 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 ಅಂತಿದೆ ಈ ಬೀಟ್ಸ್ ಎಲ್ಲ. ಅದು ನಾನೇನು ಓವರ್ ಗೈಸ್ ನಿಜವಾಗ್ಲೂ ವಿಡಿಯೋದಲ್ಲಿ ಅಷ್ಟೇನು ಇದು ಕಾಣಿಸ್ತಾ ಇಲ್ಲ. ನೀವು ಡೈರೆಕ್ಟ್ ಆಗಿ ನೋಡಿ, ನಾನು ಇದು ನನ್ನ ಒಂದು ಫೋಟೋ ಶೂಟ್ಗೂ ನಾನು ಯೂಸ್ ಮಾಡಿದೆ. ಮಸ್ತಾಗಿದೆ ಗೊತ್ತಾ ಇದು ಯಾಕೋ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಫುಲ್ ಸ್ವಲ್ಪ ಇನ್ನೊಂದೇನಂದ್ರೆ ಇದು ಜಾಸ್ತಿ ಜಿಗ ಜಿಗ ಇಲ್ಲ. ಇದೆಲ್ಲ ಏನು ಮಿರರ್ಸ್ ಅಲ್ಲ, ಗ್ಲಾಸ್ ಅಲ್ಲ, ಅಂದ್ರೆ ಫ್ಲಾಶ್ ಹೊಡೆಯಕ್ಕೆ. ಅದೇ ನಾರ್ಮಲ್ ಬೀಟ್ಸ್, ತುಂಬಾ ಓವರ್ ಆಗಿ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ನಾರ್ಮಲ್ ಬೀಟ್ಸ್ ಹಾಕ್ಸಿರೋದು. ಜಾಸ್ತಿ ಕಣ್ ಕುಕ್ಕೋ ತರ ಬೇಡ. ಇದು ಅವರೇ ಒಂದು ಹಾಕ್ಕೊಟ್ರು. ಇದ್ರ ಮೆಟೀರಿಯಲ್ ಚೆನ್ನಾಗಿದೆ, ಎಲಾಸ್ಟಿಕ್ ಟೈಪ್ ಇದೆ. ಇದು ನೋಡ್ಬೋದು ನೀವು, ಎಲಾಸ್ಟಿಕ್ ಟೈಪ್ ಚೆನ್ನಾಗಿದೆ. ಇನ್ನು ನಾನು ಇನ್ನೂ ಯೂಸ್ ಮಾಡ್ಬೋದು. ಇದು ನೋಡಿ ಅವ್ರಿಗೆ ಕೊಟ್ಟಿದ್ದು ಸ್ಟಿಕ್ಕರ್ ಇನ್ನೂ ನಾನು ತೆಗ್ದೇ ಇಲ್ಲ, ಇದನ್ನ ಹಂಗೆ ಇಟ್ಟಿದ್ದೀನಿ. ಇದು ಆಲ್ಮೋಸ್ಟ್ ಬಜೆಟ್ ಗೈಸ್ 10K ಆಯ್ತು ಇದು ನನಗೆ. ವಿತ್ ಸೂಟ್ ಅಪ್ಪರು ಮತ್ತೆ ಪ್ಯಾಂಟು 10K ಆಯ್ತು. ಈಗ ಕಾಸ್ಟ್ಲಿ ಇರುತ್ತೆ ಗೈಸ್. ಶರ್ಟ್ ಸಪ್ರೇಟ್ ತಗೋಬೇಕು, ಯಾಕಂದ್ರೆ ಅವರು ಈ ಡಿಸೈನ್ ಅಲ್ಲಿ ಬೇರೆ 2 ಪೀಸ್ ಅಷ್ಟೇ ಕೊಡೋದು. ಶರ್ಟ್ ನಾನು ಇದಕ್ಕೆ ವೈಟ್ ನಾನು ಬೇರೆ ಕಡೆಯಿಂದ ತಗೊಂಡೆ. ಸೊ ಇದು ನನ್ನ ಮದುವೆಗೆ ನಾನು ಹಾಕೊಂಡಿದ್ದೆ ರಿಸೆಪ್ಷನ್ಗೆ. ನಮ್ಮ ಮದುವೆ ನೀವೆಲ್ಲ ನೋಡಿದ್ರೆ ರಿಸೆಪ್ಷನ್ ಅಲ್ಲಿ ಗೊತ್ತಾಗುತ್ತೆ. ಚೆನ್ನಾಗಿದೆ. ಇದಾಗ್ಬಿಟ್ಟೈತೆ, ಅದು ಧೂಳಾಗೋಯ್ತು. ಅದಕ್ಕೆ ಧೂಳಾಗ್ಬಿಡ್ತದೆ ಅಂದ್ಬಿಟ್ಟೆ ನಾನು ಎತ್ತಿ ಜೋಪಾನಾಗಿ ಇಟ್ಟಿರೋದು. ಎಷ್ಟು ಬೇಗ ಧೂಳಾಗ್ಬಿಡ್ತದೆ, ಅಷ್ಟು ಸಾಫ್ಟ್ ಆಗಿದೆ. ಗೈಸ್ ನಿಜವಾಗ್ಲೂ ಅದು ಸ್ವಲ್ಪ ಡಾರ್ಕ್ ಆಗಿದೆ. ಇದು ಯಾಕೆ ಬ್ರೈಟ್ ಆಗಿ ಕಾಣಿಸ್ತೈತೆ ಅಂತ ಗೊತ್ತಿಲ್ಲ. ಡಾರ್ಕ್ ಆಗಿ ಅದ್ರ ಮೇಲಿರೋ ಸ್ಟೋನ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ ಗೈಸ್, ಅಷ್ಟು ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ತೋರಿಸ್ತೀನಿ ಇವಾಗ. ಗೈಸ್ ಅದು ಅವಾಗ ನಾನು ತೋರಿಸಿದ್ದು ನನ್ನ ಮದುವೆದು, ಸಾರಿ ರಿಸೆಪ್ಷನ್ದಲ್ಲ, ಅದು ಮದುವೆದು ಚರ್ಚಲ್ಲಿ ಹಾಕೊಂಡಿದ್ದೆ. ಸೊ ಇದು ನನ್ನ ರಿಸೆಪ್ಷನ್ದು. ಇದು ಈ ಥೀಮಲ್ಲಿದೆ. ಇದು ಸೇಮ್ ಕ್ವಾಲಿಟಿಯಲ್ಲೇ, ಅದೇ ಬೇರೆ ಕಲರು ಬೇರೆ ಡಿಸೈನ್ ನೋಡಿ, ವಿತ್ ಗೋಲ್ಡ್ ಬಾರ್ಡರ್ಸ್. ಇದು ನಾನು ವಿಡಿಯೋದಲ್ಲಿ ಅಷ್ಟು ಇದಾಗಿಲ್ಲ, ಡೈರೆಕ್ಟ್ ಆಗಿ ಮಸ್ತಾಗಿರೋ ಅಷ್ಟು. ಆದ್ರೆ ಡೈರೆಕ್ಟ್ ಆಗಿ ಚೆನ್ನಾಗಿದೆ ಗೈಸ್. ಈ ಗೋಲ್ಡ್ ಬಾರ್ಡರ್ ಇದು ಯಾವ ತರ ಅಂದ್ರೆ ಇದು ಸೂಟ್ ತರನೇ, ಆದ್ರೆ ಪ್ಲಸ್ ಇದಕ್ಕೆ ಬಟನ್ಸ್ ನೋಡಿ, ಇಷ್ಟು ಬಟನ್ಸ್ ಇದೆ. ಸೊ ಎಲ್ಲ ಕವರ್ ಆಗುತ್ತೆ. ಹಿಂಗೆ ತೋರ್ಸಿ, ಹಿಂಗೆ ತೋರ್ಸು ಕ್ಲೀನ್ ಆಗಿ. ಇದು ಬಟನ್ಸ್ ಇದೆ, ಎಲ್ಲ ಬಟನ್ಸ್ ಇದೆ ಇದಕ್ಕೆ. ಇಷ್ಟೊಂದು ಬಟನ್ಸ್ ಇದೆ, ಎಲ್ಲ ಬಟನ್ ಹಾಕ್ಬೇಕು. ಫುಲ್ ಕವರ್ ಆಗುತ್ತೆ ನೋಡಿ, ಡಿಸೈನ್ ಯಾವ ತರ ಇದೆ. ಫುಲ್ ಕವರ್ ಆಗುತ್ತೆ, ಫುಲ್ ಪ್ಯಾಕ್ ಆಗಿರುತ್ತೆ. ಹಿಂಗ್ ಬರುತ್ತೆ ಡಿಸೈನ್ ಫುಲ್. ನಾನು ಬಟನ್ ಹಾಕೊಂಡ್ರೆ ಇದು ಏನೋ ಹೇಳಿದ್ರು, ಭೋಜ್ಪುರಿ ಡಿಸೈನ್ ಅಂತ ಏನೋ ಹೇಳಿದ್ರು ಅವಾಗ, ಭೋಜ್ಪುರಿ ಡಿಸೈನ್ ಅಂತ. ಸೊ ಅವ್ರ ಕಡೆ ಡಿಸೈನ್ಸ್ ಚೆನ್ನಾಗಿ ಮಾಡ್ತಾರೆ. ಸ್ಲಿಮ್ ಫಿಟ್ ಇದೆ, ಚೆನ್ನಾಗಿದೆ ನೋಡಿ. ಕ್ವಾಲಿಟಿ ನೋಡಿ, ಸ್ಟ್ರೆಚಬಲ್. ಮೇಲೆ ತೆಗಿಯೋದು ಕಾಣಿಸ್ತಾ ಇಲ್ಲ. ಇನ್ನೂ ಸ್ವಲ್ಪ ಮೇಲೆ ತೆಗಿ. ಸ್ಟ್ರೆಚಬಲ್ ಈ ತರ ಬರುತ್ತೆ ಡಿಸೈನ್. ಇದು ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ಎರಡ್ ತರ ಕಾಣಿಸುತ್ತೆ. ಇದು ಒಂಥರ ಡಿಫ್ರೆಂಟ್ ಡಿಸೈನ್ ಇದೆ, ರೆಗ್ಯುಲರ್ ಡಿಸೈನ್ ಇಲ್ಲ, ಕೋಟ್ ತರ ಇಲ್ಲ. ಆದ್ರೆ ಇದು ಕೂಡ ಸೂಟ್. ಇದಕ್ಕೂ ಪ್ಯಾಂಟು ಸೇಮ್ ಇದೆ ಕಲರ್ ಅಲ್ಲಿ ಪ್ಯಾಂಟು. ಮತ್ತೆ ಇಲ್ಲೂ ಕೂಡ ಬಟನ್ಸ್ ಕೊಟ್ಟಿದ್ದಾರೆ. ನೀವು ಒಳಗೆ ಶರ್ಟ್ ಹಾಕೋ ಅವಶ್ಯಕತೆನೇ ಇಲ್ಲ. ಹೌದು, ಇದಕ್ಕೆ ಮ್ಯಾಚ್ ಮಾಡ್ಬೇಕಂತ ಏನಿಲ್ಲ. ಇದಕ್ಕೆ 2 ಪೀಸ್ ಇದ್ರೆ ಸಾಕು, ಆರಾಮಾಗಿ ಮಸ್ತಾಗಿರುತ್ತೆ ಗೈಸ್. ನೀನ್ ಇದನ್ನ ಸೂಟ್ ನ ಮೇಲೆ ತೋರಿಸುವ. ನಾನು ಅವಾಗ ಮದುವೆ ತೋರಿಸಿದ್ನಲ್ಲ, ಅದೆಲ್ಲ ಹೊಲ್ಚಿದ್ದು. ಮತ್ತೆ ನಾನು ಬ್ರೌನ್ ತೋರಿಸಿದ್ನಲ್ಲ, ಅದು ನಾನು ರೆಡಿಮೇಡ್ ತಗೊಂಡಿದ್ದು. ಅದೇ ತರ ಇದು ರೆಡಿಮೇಡ್ ಪಿಂಕ್ ಕಲರ್ ಅಲ್ಲಿ. ಇದು ಬೇರೆ ನಾನು ಕೋಟ್ ಮಾತ್ರ ತಗೊಂಡಿದ್ದು. ನನಗೆ ಎಷ್ಟು 2000 ರುಪೀಸ್ ಸಿಗ್ತಾ ಇವಾಗ ಕೋಟ್. ಚೆನ್ನಾಗಿತ್ತು ಕಲರ್, ಪಿಂಕ್ ಕಲರ್. ಇದಕ್ಕೆ ನೋಡಿ ಬ್ಲ್ಯಾಕ್. ಸೊ ಬ್ಲ್ಯಾಕ್ ಮ್ಯಾಚ್ ಆಗುತ್ತೆ. ಬ್ಲ್ಯಾಕ್ ಇನ್ನರ್ ಶರ್ಟ್ ಟಿ ಶರ್ಟ್ ಹಾಕೊಂಡ್ರೆ ಸೂಪರ್ ಆಗಿ ಮ್ಯಾಚ್ ಆಗುತ್ತೆ. ವೆಡ್ಡಿಂಗ್ಗೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದಲ್ಲ. ಓಕೆ, ಅದು ಗೈಸ್ ಇದು ಬ್ಲೂ ಕಲರ್. ಇದು ನಮ್ಮ ತಂಗಿ ಮದುವೆಗೆ ನಾನು ತಗೊಂಡಿದ್ದು. ಆ ಟೈಮಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿಲ್ಲ ಸೂಟ್ ತಗೋಬೇಕು ಅಂತ. ಆದ್ರೆ ಎಲ್ಲರೂ ಸೂಟೇ ಹಾಕೋ ಯಾಕಂದ್ರೆ ಆಲ್ರೆಡಿ ಬೋರ್ ಆಗ್ಬಿಟ್ಟಿತ್ತು ನಂಗೆ ಸೂಟ್ ಹಾಕಿ. ಸೂಟೇ ಹಾಕೋ ಅಂತಂದ್ರು. ಅದಕ್ಕೆ ನಾನು ಇದೊಂದು ಸೆಟ್ ತಗೊಂಡೆ. ಇದು ಆಕ್ಚುಲಿ ಇದ್ರೊಳಗಡೆ ಇನ್ನೊಂದು ಐತೆ. ಸೊ ನಾನು ಇದು ಅಪ್ಪರಲ್ಲಿ ನಾನು ತೋರಿಸ್ತಾ ಇರೋದು ಬ್ಲೂ ಕಲರು. ಇದಕ್ಕೆ ನೋಡಿ ಈ ತರದ್ದು ಕೊಟ್ಟಿದ್ದಾರೆ. ಇದೊಂದು ಎಕ್ಸ್ಟ್ರಾ ಇದಕ್ಕೆ. ಇದೆಲ್ಲ ಹಳೆ ಡಿಸೈನ್, ಅರ್ಜೆಂಟ್ ಅಲ್ಲಿ ತಗೋಬಿಟ್ಟ. ನಾರ್ಮಲ್ ಡಿಸೈನ್. ಯಾಕಂದ್ರೆ ನಾನು ಯೂಶಲಿ ನಾನು ಈ ತರ ತಗೊಳಲ್ಲ. ಇಲ್ಲಿ ಕಾಣಿಸುತ್ತಲ್ಲ 3 ಪೀಸ್. ಯೂಶಲಿ ನಾನು ಇಂಥ ತಗೊಳಲ್ಲ, ಬೇರೆ ಕೋಟು ಪ್ಯಾಂಟ್ ಸಾಕು ನನಗೆ. ಅದೇ ಇದು ಸೆಟ್ ಬಂದಿರೋದ್ರಿಂದ 3 ಪೀಸ್ ಬಂತು. ಅದನ್ನ ಅದು ಯೂಸೇ ಮಾಡಲಿಲ್ಲ ನಾನು. ಬೇರೆ ಅಪ್ಪರ್ ಮಾತ್ರ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡಿದ್ದೆ. ಸೊ ಅಷ್ಟದು. ಇದಾದ್ಮೇಲೆ ಇನ್ನೊಂದು ತೋರಿಸ್ತೀನಿ, ಇದರೊಳಗಡೆ ಇದೆ ಕೊಡೋದು ಸೂಟ್. ಇದು ಗೈಸ್ ಚೆನ್ನಾಗಿದೆಲ್ಲ. ಎಂಗೇಜ್ಮೆಂಟ್ ಗೈಸ್, ಇದು ಎಂಗೇಜ್ಮೆಂಟ್ ಟೈಮಲ್ಲಿ ಇಸ್ಕೊಂಡಿದ್ದು. ಇದು ಅಷ್ಟೇ, ಬೇರೆ ಇದು ಮಾತ್ರ ತಗೊಂಡಿದ್ದು. ಪ್ಯಾಂಟ್ ಮಾತ್ರ ನಾನು ಮ್ಯಾಚ್ ಮಾಡ್ಕೊಂಡೆ, ಬ್ಲಾಕ್ ಕಲರ್ ಸ್ವಲ್ಪ ಅವನಿಗೆ ಉದ್ದನೂ ಆಗೋಯ್ತದು. ಇದು ಅಷ್ಟೇ ಗೈಸ್, 2000 ರೇಂಜಲ್ಲೇ ತಗೊಂಡಿದ್ದು ನಾನು. ಬೇರೆ ಕೋಟ್ ಮಾತ್ರ ಚೆನ್ನಾಗಿದೆ ಕೋಟು ನೋಡಿ, ಇನ್ನು ಏನು ಕ್ವಾಲಿಟಿಯಲ್ಲಿದೆ. ಸೊ
ಎಲ್ಲ ಈ ತರ ಒಕೇಶನ್ ಅಂತಾನೆ ಇಸ್ಕೊಂಡಿರೋದು, ಯಾವ್ದು ರೆಗ್ಯುಲರ್ ಯೂಸ್ ಮಾಡ್ಕೊಂತಲ್ಲ. ಮತ್ತೆ ಯಾವ್ದಾದ್ರು ಅಂತ ಒಕೇಶನ್ ಬಂದ್ರೆ ಹಾಕೋಣ ಅಂತ ಗೊತ್ತಿಲ್ಲ, ಮತ್ತೆ ಯಾವಾಗ ಹಾಕೋತೀನೋ. ಇವಾಗ ನೋಡ್ರೆ ಮತ್ತೆ ಹಾಕೋಬೇಕು ಅಂತ ಅನ್ಸ್ತೈತೆ, ಯಾಕಂದ್ರೆ ಎಲ್ಲ ತಗೊಂಡ್ ಸುಮ್ಮನೆ ಇಟ್ಟಿದ್ದೀನಿ. ನೋಡೋಣ ಮತ್ತೆ ಯಾವ್ದಾರ ಟೈಮ್ ಬಂದ್ರೆ ಪಕ್ಕ ಹಾಕೋತೀನಿ. ನೀನು ದಿನ ಒಂದು ಸೂಟ್ಸ್ ಕಲೆಕ್ಷನ್ಸ್ ಅಂತ ದಿನ ಒಂದೊಂದು ರೀಲ್ ಮಾಡೋದ್ರಲ್ಲಿ ಚೆನ್ನಾಗಿರುತ್ತೆ. ಕೊಡು ಗೈಸ್, ಇದು ಲಾಸ್ಟ್ದು. ನಾನು ಅವಾಗೆ ಒಂದು ತೋರಿಸಿದ್ನಲ್ಲ ಬ್ರೌನು, ಸೊ ಇದು ಅದೇ ತರ ಇರ್ಬೋದು ಅಂತ ಅನ್ಕೊಬೋದು ನೀವು ವಿಡಿಯೋದಲ್ಲಿ. ಆದ್ರೆ ಇದು ಎಕ್ಸಾಕ್ಟ್ ಬ್ರೌನ್ ಅಲ್ಲ, ಸ್ವಲ್ಪ ಎಲ್ಲೋ ಇಶ್ಯೂ ಮಿಕ್ಸ್ ಆಗಿದೆ. ಇದು ನಾನು ತಗೊಂಡಿರೋದು ಬೇರೆ ಕೋಟ್ ಮಾತ್ರ. ಆಕ್ಚುಲಿ ಇದು ಗೈಸ್ ನಾರ್ಮಲ್ ಕೋಟ್ಗಿನ ಇದು ಒಂಥರ ಬಟ್ಟೆ ತರಾನೇ ಕೊಟ್ಟವ್ರು. ಇದು ಕ್ಯಾಶುವಲ್ ವೇರ್ಗೂ ಹಾಕೋಬಹುದು, ಒಳಗೆ ಬ್ಲಾಕ್ ಕಲರ್ ಹಾಕೊಂಡು. ಇದೇನಂದ್ರೆ ಕೋಲ್ಡ್ ಸೀಸನ್ ಅಲ್ಲಿ ಚೆನ್ನಾಗಿರುತ್ತೆ ಬೆಚ್ಚಿಗೆ, ಯಾಕಂದ್ರೆ ಇದು ಸ್ವಲ್ಪ ಸ್ವೆಟರ್ ತರಾನು ಐತೆ ನೋಡೋದಕ್ಕೆ. ಸ್ವೆಟರ್ ತರಾನು ಕೋಟ್ ತರಾನು ಎರಡ್ ತರಾನು ಇದು. ಬ್ಲೇಸರ್ ಮಾತ್ರ ಇದು. ಆಕ್ಚುಲಿ ತುಂಬಾ ಜನ ಕೇಳಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಈ ಕೋಟ್ದು ಎಲ್ಲಿ ತಗೊಂಡಿದ್ದು ಅಂತ ಹೇಳ್ಬಿಟ್ಟು. ಕ್ಲಾತ್ನು ಅಷ್ಟೇ ಚೆನ್ನಾಗಿದೆ ಗೈಸ್, ಇದು ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ 2000 ಗೆ ತಗೊಂಡಿದ್ದು. ಎಲ್ಲ ನಾನು ಬೇರೆ ಬ್ಲೇಸರ್ ತಗೊಂಡಿರೋದಲ್ಲ 2000 ರೇಂಜ್ ಗೆ ತಗೊಂಡಿರೋದು. ಅದಕ್ಕೊಂದು ಜೀನ್ಸ್ ಪ್ಯಾಂಟ್ ಮ್ಯಾಚ್ ಮಾಡ್ಕೊಬಿಡ್ತದೆ. ವಿತ್ ಸೆಟ್ ತಗೊಂಡಿರೋದಲ್ಲ, ಹೊಲ್ಸಿರೋದು ನಾನು ಒಂದೇ ಒಂದು ಮಾತ್ರ ನಾನು ಹೊರಗಡೆ ತಗೊಂಡೆ, ಅದು 4000 ಏನೋ ಆಯ್ತು. ಇನ್ ಮಿಕ್ಕಿದ್ದೆಲ್ಲ ನನ್ನ ಮದುವೆಗೆ ಮತ್ತೆ ನಮ್ಮ ತಂಗಿ ಮದುವೆಗೆ, ನನ್ನ ರಿಸೆಪ್ಷನ್ಗೆಲ್ಲ ಹಾಕೊಂಡಿದ್ನಲ್ಲ, ಅದೆಲ್ಲ 10,000 ರೇಂಜಲ್ಲಿ ನಾನು ತಗೊಂಡಿರೋದು. ಅದಕ್ಕೆ ಮೇಲೆ ಹೋಗಿಲ್ಲ ಗೈಸ್, ಇನ್ನ ಟೈಮ್ ಬರುತ್ತೆ ಹೋಗೋಣ ಅದಕ್ಕೆ ಮೇಲೆ. ಅದಕ್ಕಿಂತ ಮೇಲೆ ಹೋದ್ರೆ ಅಷ್ಟೇ ಒಳ್ಳೆ ಡಿಸೈನ್. ಇನ್ನು ಆ ಥರದ್ದು ಏನು ಫಂಕ್ಷನ್ಸ್ ಏನು ಬಂದಿಲ್ಲ. ಏನಾದ್ರು ಬಂದ್ರೆ ಪಕ್ಕ ಹೊಸ ಡಿಸೈನ್ಸ್ ಏನಾದ್ರು ಇದ್ರೆ ನೋಡಿ ತೋರಿಸ್ತೀನಿ. ಅಷ್ಟೇ ಲಾಸ್ಟ್ ಕಲೆಕ್ಷನ್ ಅಷ್ಟೇ ಗೈಸ್. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ, ಇಲ್ಲಿಗೆ ಎಂಡ್. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬೇರೆ ಏನಾದರೂ ಇದ್ರೆ ಅಪ್ಡೇಟ್ ಮಾಡ್ತೀರಿ. ಅಂಟಿಲ್ ದೆನ್ ಬಾಯ್.